ಒಂದೊಂದು ಪಾತ್ರಗಳು ಒಂದೊಂದು ವ್ಯಕ್ತಿಗೆ ಬದಲಾವಣೆಯನ್ನು ತಂದುಕೊಡುತ್ತೆ. ಸಮಾಜದಲ್ಲೂ ಬದಲಾವಣೆಯನ್ನು ತಂದುಕೊಡಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯನಲ್ಲಿ ರೈತನ ಪಾತ್ರವನ್ನ ಮಾಡಿದಾಗ ಎಲ್ಲರೂ ಕೂಡ ರೈತನ ಆಗೋಕೆ ಹೊರಟರು. ಆದರೆ ಇಲ್ಲಿ ದುರ್ಯೋಧನದ ಪಾತ್ರದಿಂದಾಗಿ ದರ್ಶನ್ಗೆ ಅಹಂಕಾರ ಬೆಳೀತು ಅಂತ ಹೇಳ್ತಾ ಇದ್ದಾರೆ. ದುರ್ಯೋಧನ ಪಾತ್ರ ಮಾಡಿದವರಿಗೆ ಸಹಜವಾಗಿ ಅಹಂ ಜಾಸ್ತಿ ಅಂತ. ಈ ಹಿಂದೆ ಸಿನಿಮಾದಲ್ಲಿ ದುರ್ಯೋಧನ ಪಾತ್ರವನ್ನ ದರ್ಶನ್ ಮಾಡಿದ್ರು. ಈ ಪಾತ್ರದಿಂದಲೇ ದರ್ಶನ್ ವ್ಯಕ್ತಿತ್ವದಲ್ಲಿ ಬದಲಾವಣೆ ಅಂತಿದ್ದಾರೆ. ಮಂಡ್ಯದ ನಾಟಕ ಕಲಾವಿದರ ಅಭಿಪ್ರಾಯ ಇದು. ದರ್ಶನ್ಗೆ ಅದೊಂದು ಪಾತ್ರ ಅಹಂಗೆ ಕಾರಣವಾಯ್ತಾ ಅಂತ ಹೇಳಿ ಹಾಗೇನಿಲ್ಲ ಅಂತ ಕಾಣಿಸುತ್ತೆ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ರಾವಣನ ಪಾತ್ರವನ್ನ ಕೂಡ ಮಾಡಿದ್ರು. ಆಗ ರಾವಣ ಆಗ್ಬೇಕಾಗಿತ್ತು, ಆಗ್ಲಿಲ್ವಲ್ಲ. ಇಲ್ಲಿ ದುರ್ಯೋಧನ ಪಾತ್ರ ಮಾಡಿದ್ದಕ್ಕೆ ಅವರಿಗೆ ಅಹಂ ಬಂತು ಅಂತ ಹೇಳ್ತಿದ್ದಾರೆ. ಹಂಗಲ್ಲ, ಅದನ್ನ ಮೈಗೂಡಿಸ್ಕೊಂಡಿದ್ದಾರೆ. ನೋಡೋಣ. ಸರಿ ಮಾಡಿದ್ದೀನಿ. ಬದಲಾವಣೆಗಳೇನಿಲ್ಲ, ಏಳು ಬೀಳು ಸಹಜ ಅದು. ಬಟ್ ಅವನ ದುರ್ಯೋಧನಲ್ಲಿರೋ ಅಂಶಗಳು, ನಾನು ಅನ್ನೋದು, ಛಲ ಅನ್ನೋದು ಸಾಮಾನ್ಯವಾಗಿ ಆ ಪಾತ್ರ ಮಾಡಿದಂಥವ್ರಿಗೆ ತಾನೇ ಬಂದುಬಿಡುತ್ತದು. ಖಂಡಿತ ಅದು ಬಂದು ಯಾವುದೇ ಪಾತ್ರಧಾರಿ ಯಾರೇ ಆಗಿದ್ರು ಆ ದುರ್ಯೋಧನಲ್ಲಿರುವಂಥದ್ದು ಅಹಮ್ಮು ಬಂದೇ ಬರುತ್ತೆ ಅವನಿಗೆ. ಒಳ್ಳೆ ನನ್ನ ಅಭಿಪ್ರಾಯದಲ್ಲಿ ನಾವು ಮಾಡಿದ್ಮೇಲೆ ನಾನು ಏಳು ಬೀಳೆಲ್ಲ ಕಂಡಿದ್ದೀನಿ. ಕೆಲವರು ಹೇಳ್ತಾರೆ ಆ ಪಾತ್ರ ಮಾಡಬಾರ್ದು ಅಂತ, ಆದರೂ ಮಾಡಿದ್ದೀನಿ, 2 ಸಾರಿ ಮಾಡಿದ್ದೀನಿ. ನಮಗೇನು ಆ ಥರ ಏನಾಗಿಲ್ಲ. ಏಳು ಬೀಳು ಇದ್ದದ್ದೇ ಅದು. ಒಟ್ಟಿನಲ್ಲಿ ಅವನಲ್ಲಿರುವಂಥ ಅಹಂಕಾರ, ಗರ್ವ ಅವೆಲ್ಲ ತಾನೇ ಬಂದುಬಿಡ್ತವೆ. ಯಾವ ಥರ ಕೂತಿರುತ್ತೆ ಮನಸ್ಸಲ್ಲಿ ಅದು ಅಂತೇಳಿ ಬದಲಾವಣೆಗಳು ಅಂದರೆ ಅದೇ ಸುಮ್ಮನೆ ಅದು ಇದು ಸಣ್ಣ ಪುಟ್ಟವಲ್ಲಿ ಕಷ್ಟ. ದುಡ್ಡು ಕೊಡೋರು ಕೊಡೋಂಗಿಲ್ಲ, ಕೊಡ್ತೀನಿ ಹಿರಿಯ ಏನೇ ನಿನಗೆ ಅವಸರ ಅನ್ನೋದು, ಇಂಥವೆಲ್ಲ ಸಣ್ಣ ಪುಟ್ಟವೆ ಏಟಾಗ್ಬಿಟ್ಟವೆ. ಎಷ್ಟು ಸಲ ಮಾಡಿದ್ದಾರೆ ದುರ್ಯೋಧನ ಪಾತ್ರ? ಒಂದು 7 ಸ್ವಲ್ಪ ಮಾಡಿದ್ದೀನಿ. ನನಗೆ ಅದೇನು ಹುಚ್ಚು ಆ ಪಾತ್ರ ಅಂದರೆ. ಸರ್, ನಮ್ಮೂರಲ್ಲಿ 4 ರಿಂದ 5 ಜನ ದುರ್ಯೋಧನ ಪಾತ್ರ ಮಾಡವ್ರೆ, ದುಶ್ಯಾಸನ ಪಾತ್ರವನ್ನು ಮಾಡವ್ರೆ. ಸಾಮಾನ್ಯವಾಗಿ ಯಾರೋ ದುರ್ಯೋಧನ ಪಾತ್ರ ಮಾಡ. ನನ್ನ ಸಹೋದ್ಯೋಗಿ ಈಗ ರೋಹಿತ್ ದೇವರಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಈ ಪಾತ್ರ ಮಾಡಿದವರಿಗೆಲ್ಲ ಅದೇ ಮೈಗೂಡಿಸ್ಕೊಳ್ಬೇಕು ಅಂತ ಏನಿಲ್ಲಪ್ಪ. ಡಾಕ್ಟರ್ ರಾಜ್ಕುಮಾರ್ ಅವರು ಅನೇಕ ರೀತಿಯಾದಂಥ ಪಾತ್ರಗಳನ್ನು ಮಾಡಿದ್ದಾರೆ. ಅವರು ಯಾವುದೂ ಕೂಡ ಮೈಗೂಡಿಸ್ಕೊಂಡಿಲ್ಲ. ಅವರ ವ್ಯಕ್ತಿತ್ವ ಹೇಗಿತ್ತು ಹಾಗೇ ಇತ್ತು. ನಟನೆಯಾಗೇ ಇರಬೇಕು, ಕಲೆಯಾಗೇ ಇರಬೇಕು. ಬಟ್ ಇಲ್ಲಿ ಇವರು ಹೇಳ್ತಾ ಇರುವಂಥದ್ದು ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಖಂಡಿತ ನಾವು ಮಂಡ್ಯದ ಉಪ್ಪೂರ್ನಳ್ಳಿ ಗ್ರಾಮದಲ್ಲಿ, ಅಂದರೆ ಆ ಭಾಗದಲ್ಲಿ ನಾಟಕಕ್ಕೆ ಹೆಚ್ಚು ಅಭಿರುಚಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅಲ್ಲಿ ಕುರುಕ್ಷೇತ್ರ ನಾಟಕದಲ್ಲಿ ಒಂದಷ್ಟು ಮಂದಿ ಈ ಒಂದು ಕೌರವೇಶ್ವರನ ಪಾತ್ರವನ್ನು ಮಾಡಿರುವಂಥದ್ದು. ದುರ್ಯೋಧನನ ಪಾತ್ರ ಮಾಡಿದಂಥವ್ರು ಎಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಒಂದಷ್ಟು ವರ್ಷಗಳ ಕಾಲ ದುರಂಕಾರ, ಅಹಂಕಾರಗಳೆಲ್ಲವೂ ಕೂಡ ಮೈಗೂಡಿತ್ತು ಅಂತ ಹೇಳಲಾಗ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ನಾವು ಆ ಗ್ರಾಮಕ್ಕೆ ಹೋದಂಥ ಸಂದರ್ಭದಲ್ಲಿ ದುರ್ಯೋಧನನ ಪಾತ್ರವನ್ನು ಮಾಡಿದಂಥವ್ರನ್ನ ಮಾತಾಡಿಸ್ತೋ ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು, ನಾಟಕ ಮುಗಿದ ಬಳಿಕವಾಗಿಯೂ ಕೂಡ ದುರ್ಯೋಧನನ ಒಂದಷ್ಟು ಅಂಶಗಳು ಆಟೋಮೆಟಿಕ್ ಆಗಿ ನಿಜ ಜೀವನದಲ್ಲೂ ಕೂಡ ಹೋಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಮಗೂ ಕೂಡ ನಾನು ನನ್ನದು ಎಂಬ ಗರ್ವ ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಇತ್ತು. ತದನಂತರವಾಗಿ ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕೋದ್ರೂ ಕೂಡ ಅದು ಆಗ್ಲಿಲ್ಲ. ಅದಾದ ನಂತರವಾಗಿ ನಾವೊಂದು ದೇವರ ಪಾತ್ರವನ್ನು ಆಗ್ತಂತ ಬಳಿಕವಾಗಿ ಆ ಒಂದು ಕಷ್ಟಗಳು ಮತ್ತೆ ಆ ಒಂದು ನಮ್ಮ ನಡವಳಿಕೆಗಳೆಲ್ಲವೂ ಕೂಡ ಬದಲಾಯಿತು. ಅದೇ ನಿಟ್ಟಿನಲ್ಲಿ ದರ್ಶನ್ ಕೂಡ ಕುರುಕ್ಷೇತ್ರ ಸಿನಿಮಾದಲ್ಲಿ ದುರ್ಯೋಧನನ ಪಾತ್ರವನ್ನ ಮಾಡಿದ ಬಳಿಕವಾಗಿ ಸಾಕಷ್ಟು ರೀತಿಯಾಗಿ ಅಹಂ ಮತ್ತೆ ದುರಂಕಾರ ಎಲ್ಲವೂ ಕೂಡ ಬಂದಿದೆ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದು ಕಾಕತಾಳೀಯ ಅಂತಲೂ ಕೂಡ ಅನಿಸ್ತಾ ಇದೆ. ಯಾಕಂತಂದ್ರೆ ಆಗ ಏನು ಕುರುಕ್ಷೇತ್ರ ಸಿನಿಮಾ ಮುಗಿದ ಬಳಿಕವಾಗಿ ಸಾಲಾಗಿ ಒಂದೊಂದು ಘಟನೆ ಕೂಡ ಜರುಗುತ್ತದೆ. ಮೊದಲನೇದಾಗಿ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಯುವಕನಿಗೆ ಕೂಡ ಹೊಡೆದಂತ ಪ್ರಕರಣ ಆಗ್ಬೋದು. ತದನಂತರ ಉಮಾಪತಿ ಅವರ ಜೊತೆ ಜಗಳ ವಿಚಾರ, ಇದಾದ ನಂತರ ಅವರ ಸ್ನೇಹಿತರ ಜೊತೆಯಲ್ಲಿ ಜಗಳ ಒಂದು ಪ್ರಕರಣಗಳಾಗ್ಬೋದು. ಇದಾದ ನಂತರವಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಹತ್ಯೆಯಲ್ಲಿ ಭಾಗಿಯಾಗಿರುವಂತಹ ಪ್ರಕರಣಗಳು, ಇವೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೊಂದ್ ಕಡೆ ಅವರು ಹೇಳುವಂತಹ ವಿಚಾರ ಸಾಮ್ಯತೆ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.